ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದು ಬನ್. ಈ ಒಂದು ಬನ್ನ ಓವನ್ ಉಪಯೋಗಿಸದೆ ಕುಕ್ಕರಲ್ಲಿ ಹೆಂಗೆ ಮಾಡೋದು ಅಂತ, ಕುಕ್ಕರ್ ಅಥವಾ ಒಂದು ಪಾತ್ರೆಯಲ್ಲಿ ಹೆಂಗೆ ಮಾಡೋದು ಅಂತ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಸೊ ಈ ಬನ್ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನು ಈ ಒಂದು ಬನ್ ಮಾಡೋದು, ನಾನು ಮೊದಲಿಗೆ ಈ ಬಟ್ಲಲ್ಲಿ ಒಂದು ಅರ್ಧ ಬಟ್ಲಷ್ಟು ಬೆಚ್ಚಗಿನ ಹಾಲು ತಗೋತಾ ಇದ್ದೀನಿ. ಸೊ ಈ ಹಾಲು ಬೆಚ್ಚಗೆ ಇರಬೇಕು, ಕಂಪ್ಲೀಟಾಗಿ ಕೂಲ್ ಆಗಿರಬಾರ್ದು. ಸೊ ಇವಾಗ ಈ ಹಾಲಿಗೆನೆ ನಾನು ಇವಾಗ ಏನು ಸ್ಪೂನ್ ತೋರಿಸಿದ್ದೀನಲ್ಲ, ಈ ಸ್ಪೂನಲ್ಲಿ 2 ಸ್ಪೂನ್ ಅಷ್ಟು ಶುಗರ್ ಹಾಕೊತಾ ಇದ್ದೀನಿ. ಅದ್ರ ಜೊತೆಗೆ ಇದೇ ಸ್ಪೂನಲ್ಲಿ 1 ಸ್ಪೂನ್ ಅಷ್ಟು ಡ್ರೈ ಈಸ್ಟ್ ಕೂಡ ಹಾಕೊಂತ ಹೋಗ್ತೀನಿ. ಸೊ ಈ ರೀತಿ ಸಕ್ಕರೆ ಮತ್ತೆ ಡ್ರೈ ಈಸ್ಟ್ ಹಾಕಿದ್ಮೇಲೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಮುಚ್ಚಳನ ಮುಚ್ಚಿ ಒಂದು 10 ನಿಮಿಷ ನೆನೆಯೋದಕ್ಕೆ ಹಂಗೆ ಇಡಬೇಕು. ಸೊ ಇದಾದ್ಮೇಲೆ ನಾನು ಇದೇ ಟೈಮಲ್ಲಿ ಬಟ್ಲು ತಗೊಂಡು ನಾನು ಯಾವ ಬಟ್ಲಲ್ಲಿ ಹಾಲು ಹಾಕಿ ಇಟ್ಟಿದ್ದಲ್ಲ ಅದೇ ಬಟ್ಲಲ್ಲಿ 1.5 ಬಟ್ಲಷ್ಟು ಮೈದಾನ ಜರಡಿ ಹಿಡಿದಿಟ್ಕೊಂತೀನಿ. ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ, ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಬೇಕಾಗುತ್ತೆ. ಇದಾದ್ಮೇಲೆ ಇದಕ್ಕೆ ನೀವು ಇವಾಗ 10 ಮಿನಿಟ್ಸ್ ಏನು ನೆನೆಯೋದಕ್ಕೆ ಅಂತ ಇಟ್ಟಿದ್ರಲ್ಲ ಹಾಲನ್ನ ಹಾಕೊಂಡು ನೀಟಾಗಿ ಮಿತ್ಕೊಬೇಕಾಗುತ್ತೆ. ಸೊ ಕಲಿಸುವಾಗ ನೀವು ಇಟ್ಟು ಗಟ್ಟಿಯಾಗೂ ಇರಬಾರ್ದು ಅಥವಾ ತುಂಬ ತೆಳುಗೂ ಕೈಗೆ ಅಂಟೋಂಗೆಲ್ಲ ಇರಬಾರ್ದು. ಸೊ ಮೀಡಿಯಮ್ ಆಗಿ ಸ್ವಲ್ಪ ಸ್ಮೂತ್ ಆಗಿರಬೇಕು. ಆ ರೀತಿಯಾಗಿ ನೀವು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ಹಿಟ್ಟನ್ನ. ಸೊ ಹಸಿಟ್ಟು ಏನಾದರೂ ಬೇಕು ಅನಿಸಿದ್ರೆ ಮಧ್ಯ ಮಧ್ಯ ನೀವು ಈ ರೀತಿ ಹಸಿಟ್ಟನ್ನ ಉದುರಿಸ್ಕೊಂಡು ನೀಟಾಗಿ ಮಿತ್ಕೊಬೇಕು. ಸೊ ಅದಾದಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಬೆಣ್ಣೆ ಹಾಕೋದ್ರಿಂದ ಈ ಒಂದು ಬನ್ನು ಸಾಫ್ಟಾಗೂ ಬರುತ್ತೆ, ಅದ್ರ ಜೊತೆ ಟೇಸ್ಟ್ ಕೂಡ ಇರುತ್ತೆ. ಹಾಗಾಗಿ 1 ಸ್ಪೂನ್ ಅಷ್ಟು ಬೆಣ್ಣೆ ಹಾಕ್ಕೊಳ್ಳಿ. ಈ ರೀತಿ 1 ಸ್ಪೂನ್ ಬೆಣ್ಣೆ ಹಾಕೊಂಡ್ಮೇಲೆ ಈ ಒಂದು ಹಿಟ್ಟು ಅದಕ್ಕೆ ಬರೋವರೆಗೂ ನೀವು ಕಲಿಸ್ಕೊತಾ ಇರಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಕೈಗೆ ಅಂಟುತ್ತಿದೆ ಹಿಟ್ಟು ಅನ್ನೋದಾದರೆ ಮಧ್ಯ ಮಧ್ಯದಲ್ಲಿ ನೀವು ಈ ರೀತಿಯಾಗಿ ಹಸಿಟ್ಟು ಉದುರಿಸ್ಕೊಳ್ಬೇಕಂದ್ರೂ ಕಲಿಸ್ಕೊತಾ ಹೋಗ್ಬೋದು. ಸೊ ಈ ರೀತಿ ಫೈನಲಿ ಫುಲ್ ಒಂದು ಅದಕ್ಕೆ ಬರೋವರೆಗೂ ಕಲಿಸ್ಕೊಂಡ್ಮೇಲೆ ಒಂದು ಮಣೆ ಇಟ್ಟು ಅದ್ರ ಮೇಲೆ ಮೈದಾ ಹಸಿಟ್ಟು ಉದುರಿಸಿ ಮತ್ತೆ ಈ ಒಂದು ಹಿಟ್ಟನ್ನ ಇಲ್ಲ ಅಂದ್ರೂ ಒಂದು 10 ರಿಂದ 15 ನಿಮಿಷ ಈ ರೀತಿ ಕಲಿಸ್ಕೋಬೇಕಾಗುತ್ತೆ ಚೆನ್ನಾಗಿ. ನೀವು ಎಷ್ಟು ಈ ಒಂದು ಹಿಟ್ಟನ್ನ ಮಿದ್ದುತ್ತೀರೋ ಅಷ್ಟು ಚೆನ್ನಾಗಿ, ಅಷ್ಟು ಸಾಫ್ಟಾಗಿ ಬರುತ್ತೆ. ಹಂಗಾಗಿ ಸಾಧ್ಯ ಆದಷ್ಟು ಒಂದು 15 ರಿಂದ 20 ನಿಮಿಷದವರೆಗೂ ಈ ರೀತಿ ಕಲಿಸ್ಕೊತ ಹೋಗಿ. ಸೊ ಈ ರೀತಿ ಹಿಟ್ಟು ಕಲಿಸ್ಕೊಂಡು ಈ ಒಂದು ಹಿಟ್ಟು ಅದಕ್ಕೆ ಬಂದಿದೆ ಅಂತ ಆದಮೇಲೆ ನೀವು ಯಾವ ಒಂದು ಬಟ್ಲಲ್ಲಿ ಈ ಒಂದು ಹಿಟ್ಟನ್ನ ಕಲಿಸ್ಕೊಂಡ್ರೋ ಅದೇ ಬಟ್ಲಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆನ ನೀವು ಈ ರೀತಿ ಸುತ್ತ ಸ್ಪ್ರೆಡ್ ಮಾಡ್ಕೊತ ಹೋಗ್ಬೇಕಾಗುತ್ತೆ. ಸೊ ಈ ರೀತಿ ಸ್ಪ್ರೆಡ್ ಎಲ್ಲ ಮಾಡ್ಕೊಂಡ್ಮೇಲೆ ನೀವೇನು ಮಿದ್ದಿಟ್ಕೊಂಡಿರ್ತೀರಲ್ವ ಹಿಟ್ಟು, ಆ ಒಂದು ಹಿಟ್ಟನ್ನ ಈ ಒಂದು ಬಟ್ಲಿಗೆ ಹಾಕಿಡಿ. ಸೊ ಈ ರೀತಿ ನೀಟಾಗಿ ಎಲ್ಲ ಕಡೆ ಆಗೋಂಗೆ ಸ್ಪ್ರೆಡ್ ಮಾಡಿ ಹಿಟ್ಟನ್ನು ಕೂಡ ಬಟ್ಲಿಗೆ. ಸೊ ಈ ರೀತಿ ಈ ಒಂದು ಹಿಟ್ಟನ್ನ ಬಟ್ಲಲ್ಲಿ ಇಟ್ಮೇಲೆ ನೀವು ಈ ಒಂದು ಬಟ್ಲದು ಮುಚ್ಚಳ ಮುಚ್ಚಿ 1 ಅವರ್ ಹಾಗೆ ಬಿಡಬೇಕಾಗುತ್ತೆ. ಸೊ ಇದು 1 ಅವರ್ ಆದಮೇಲೆ ನೋಡಿ ಈ ರೀತಿಯಾಗಿ ಉಬ್ಬಿರುತ್ತೆ. ಈ ರೀತಿಯಾಗಿ ಉಬ್ಬಿದೆ ಅಂದರೆ ಬನ್ನು ಸಾಫ್ಟಾಗಿ ಬರುತ್ತೆ ಅಂತ. ಸೊ ಅದರಲ್ಲಿ ಏನು ಗಾಳಿ ಇರುತ್ತಲ್ಲ ಅದನ್ನೆಲ್ಲ ತೆಗಿಬೇಕಾಗುತ್ತೆ ಕಂಪ್ಲೀಟಾಗಿ. ಈ ರೀತಿ ಮತ್ತೆ ಮಿತ್ಕೊಂಡು ಆದ್ಮೇಲೆ ಮತ್ತೆ ನೀವು ಈ ಒಂದು ಹಿಟ್ಟನ್ನ ಮಣೆ ಮೇಲೆ ಹಾಕ್ಕೊಂಡು ಇಲ್ಲ ಅಂದ್ರೂ ಒಂದು 10 ರಿಂದ 15 ನಿಮಿಷ ಮತ್ತೆ ನೀವು ಈ ಒಂದು ಹಿಟ್ಟನ್ನ ಕಲಿಸ್ಕೊತ ಹೋಗ್ಬೇಕಾಗುತ್ತೆ. ಸೊ ನಾನು ಹೇಳ್ದಂಗೆ ಎಷ್ಟು ನಾವು ಹಿಟ್ಟನ್ನ ಮಿತ್ಕೊತೀವೋ ಅಥವಾ ಕಲಿಸ್ಕೊತೀವೋ ಅಷ್ಟು ಸಾಫ್ಟಾಗಿ, ಅಷ್ಟು ಚೆನ್ನಾಗಿ ಬರುತ್ತೆ ಈ ಒಂದು ಬನ್ನು. ಹಾಗಾಗಿ ನೀವು ಎಷ್ಟು ಸರಿ ಆಗುತ್ತೋ ಅಷ್ಟೊತ್ತು ನೀವು ಈ ಒಂದು ಹಸಿಟ್ಟನ್ನ ನೀಟಾಗಿ ಈ ಥರ ಕಲಿಸ್ಕೊತ ಹೋಗಿ. ಸೊ ಇಲ್ಲ ಅಂದ್ರೂ ಒಂದು 10 ರಿಂದ 15 ನಿಮಿಷದವರೆಗೂ ಆದರೂ ಸೆಕೆಂಡ್ ಟೈಮ್ ಕೂಡ ನೀವು ಈ ಒಂದು ಹಿಟ್ಟನ್ನ ಕಲಿಸ್ಕೊತ ಹೋಗ್ಬೇಕಾಗುತ್ತೆ. ಸೊ ನೀಟಾಗಿ ಎಲ್ಲ ಕಲಿಸ್ಕೊಂಡಾದ್ಮೇಲೆ ನೀವು ನಿಮಗೆ ಎಷ್ಟು ಪೀಸ್ಗಳು ಬೇಕೋ ಅಷ್ಟು ಪೀಸ್ಗಳನ್ನ ನೀವು ಮಾಡ್ಕೋಬೋದು. ನಾನಿಲ್ಲಿ ಒಂದು 4 ಪೀಸ್ಗಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಆದಷ್ಟು ನೀವು ಕಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಚಿಕ್ಕ ಉಂಡೆ ಹಾಗೆ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಮತ್ತೆ ಉಬ್ಬುತ್ತೆ, ಹಂಗಾಗಿ ಚಿಕ್ಕದಾಗೆ ಕಟ್ ಮಾಡಿಕೊಂಡು ನಾನು ಇವಾಗ ಯಾವ ರೀತಿ ರೌಂಡ್ ಮಾಡ್ಕೊತಾ ಇದ್ದೀನಲ್ಲ ಇದೇ ರೀತಿಯಾಗಿ ನೀವು ಕೂಡ ರೌಂಡ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಈ ರೀತಿ 4 ಉಂಡೆಗಳಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಡ್ಲಿ ಪಾತ್ರೆ ತಗೊಂಡು ಬೆಣ್ಣೆನ ಒಂಚೂರು ಗ್ಯಾಪ್ ಬಿಡ್ದಂಗೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊತ ಹೋಗ್ತೀನಿ. ಸೊ ಬೆಣ್ಣೆ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ನಾನು ಏನು ರೌಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಈ ಒಂದು ಹಿಟ್ಟನ್ನ ಅದನ್ನ ನಾನು ಇವಾಗ ಈ ಒಂದು ಇಡ್ಲಿ ಪಾತ್ರೆಯಲ್ಲಿ ಇಡ್ತಾ ಹೋಗ್ತೀನಿ. ಇದಾದ್ಮೇಲೆ 10 ನಿಮಿಷ ನೆನೆಯೋದಕ್ಕೆ ಅಂತ ಬಿಡ್ತೀನಿ. ಸೊ 10 ನಿಮಿಷ ಆದಮೇಲೆ ಈ ರೀತಿ ಉಬ್ಬಿ ಬಂದಿರುತ್ತೆ. ಇದ್ರ ಮೇಲೆ ನಾನು ಇವಾಗ ಹಾಲನ್ನ ಸ್ಪ್ರೆಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಈ ರೀತಿ ಹಾಲು ಯಾಕೆ ಮೇಲೆ ಹಾಕೊತಾರೆ ಅಂದರೆ ಬನ್ನು ಡ್ರೈ ಆಗಿರಬಾರ್ದು ಅಂದ್ಬಿಟ್ಟು ಹಾಲು ಹಾಕೊತಾರೆ. ಸೊ ಈ ರೀತಿ ಹಾಲೆಲ್ಲ ಹಾಕಿದ್ಮೇಲೆ ನಾನು ಮೇಲ್ಗಡೆ ಸ್ಪ್ರೆಡ್ ಮಾಡಿದ್ಮೇಲೆ ಇದಕ್ಕೆ ಮೇಲೆ ನಾನೀಗ ವೈಟ್ ಎಳ್ಳನ್ನ ಕೂಡ ಹಾಕೊತ ಹೋಗ್ತೀನಿ. ನಿಮಗೆ ಬೇಕಂದರೆ ವೈಟ್ ಎಳ್ಳು ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಸೊ ನನಗಿಷ್ಟ ಹಂಗಾಗಿ ನಾನು ವೈಟ್ ಎಳ್ಳು ಕೂಡ ಮೇಲ್ಗಡೆ ಹಾಕ್ಕೊತ ಹೋಗಿದ್ದೀನಿ. ಈ ರೀತಿ ವೈಟ್ ಎಳ್ಳು ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ನಾನು ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಕೂಡ ಹಾಕ್ಕೊತ ಹೋಗಿದ್ದೀನಿ. ಇದಾದ್ಮೇಲೆ ನಾನು ಒಂದು 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ
ಈ ಒಂದು ಬಾಣಲಿನ ಬಿಸಿ ಆಗೋದಕ್ಕೆ ಅಂತ ಇಟ್ಟಿದ್ದೆ. ಇವಾಗ ಬಿಸಿ ಆಗಿದೆ. ನಾನಿವಾಗ ಏನು ಬಂದ್ ಮಾಡೋದಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನ ನಾನೀಗ ಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ಇದು ಮೀಡಿಯಂ ಫ್ಲೇಮಲ್ಲೇ ಇರಬೇಕು. ಹೈ ಫ್ಲೇಮು ಇರಬಾರ್ದು, ಲೋ ಫ್ಲೇಮು ಇರಬಾರ್ದು. ಮೀಡಿಯಂ ಫ್ಲೇಮಲ್ಲಿ ಇಲ್ಲ ಅಂದ್ರೂ ಒಂದು 30 ಇಂದ 35 ಮಿನಿಟ್ಸ್‌ವರೆಗೂ ನಾವು ಬೇಕ್ ಮಾಡ್ಕೋಬೇಕಾಗುತ್ತೆ. ನಾನು ಈ ಬನ್ನ ಇಲ್ಲ ಅಂದ್ರೂ ಒಂದು 35 ಮಿನಿಟ್ಸ್‌ವರೆಗೂ ಬೇಕ್ ಮಾಡ್ಕೊಂಡೆ ಮೀಡಿಯಂ ಫ್ಲೇಮಲ್ಲೇನೆ. ಸೊ ಫೈನಲಿ ನೋಡಿ ಬನ್ ಈ ರೀತಿಯಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಜೊತೆಗೆ ಅಂಗಡಿಲಿ ಹೆಂಗಿರುತ್ತಲ್ವಾ ಹಂಗೆ ಇರುತ್ತೆ ಟೇಸ್ಟು ಕೂಡ. ಮತ್ತೆ ನೋಡೋದಕ್ಕೂ ಕೂಡ ಹಂಗೆ ಬಂದಿದೆ. ನೀವೇ ನೋಡ್ತಿದ್ರಲ್ಲ ಬನ್ ಎಷ್ಟು ಸಾಫ್ಟ್ ಆಗಿದೆ ಅಂತ. ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಸೊ ನಾನು ಇವಾಗ ಈ ಒಂದು ಬನ್ನಲ್ಲಿ ಸ್ಯಾಂಡ್ವಿಚ್ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಿಜ್ಜಾ ಸಾಸ್ ಕೂಡ ಮಾಡಿ ಇಟ್ಕೊಂಡಿದ್ದೆ ನಾನು. ಲಾಸ್ಟ್ ವಿಡಿಯೋದಲ್ಲಿ ಪಿಜ್ಜಾ ಸಾಸ್ ಹೆಂಗ್ ಮಾಡೋದು ಅಂತ ವಿಡಿಯೋ ಹಾಕಿದ್ದೀನಿ. ಯಾರಾದ್ರೂ ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಒಂದ್ಸರಿ ನೋಡಿ. ಈ ಒಂದು ಬನ್ನ ಮಧ್ಯದಲ್ಲಿ ಕಟ್ ಮಾಡಿ ನಾನಿವಾಗ ಪಿಜ್ಜಾ ಸಾಸ್‌ನ ಹಾಕಿದ್ದೀನಿ ಕೆಳಗಡೆಗೆ. ಮತ್ತೆ ಮೇಲ್ಗಡೆ ಚೀಸ್‌ದು ಲೇಯರ್ ಏನ್ ಬರುತ್ತಲ್ಲ ಚೀಸ್ ಕೂಡ ಹಾಕೊಂಡು ಮತ್ತೆ ಮೇಲೆ ನಾನು ಪಿಜ್ಜಾ ಸಾಸ್‌ನ ಸ್ಪ್ರೆಡ್ ಮಾಡಿದ್ನಿ. ಸೊ ಫೈನಲಿ ಸ್ಯಾಂಡ್ವಿಚ್ ರೆಡಿ ಆಗಿದೆ. ಇದು ಮನೇಲೇ ಮಾಡಿರುವಂತಹ ಬನ್ನಿನ ಸ್ಯಾಂಡ್ವಿಚ್. ನೋಡೋದಕ್ಕೆ ಅಷ್ಟೇ ಅಲ್ಲ, ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿ ಆಗಿತ್ತು. ನೀವು ಕೂಡ ಒಮ್ಮೆ ನಿಮ್ಮ ಮನೇಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿ. ನಿಮ್ಗೆ ಹೆಂಗ್ ಬಂದಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಪ್ರತಿ ಒಂದು ವಿಡಿಯೋನು ಕಂಪ್ಲೀಟಾಗಿ ವ್ಯೂ ಮಾಡಿ, ನಾನು ಪ್ರತಿ ಒಂದು ವಿಡಿಯೋಗೂ ಲೈಕು ಶೇರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.